ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರಾ ವಿಡಿಯೋ ಏನದ್ರ ಬಗ್ಗೆ ಅಂತ. ಸೊ ನಾನಿವತ್ತು ವಿಷನ್ ಬೋರ್ಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ 2025 ಆಲ್ರೆಡಿ ಎಂಡಿಂಗಲ್ಲಿ ಬರ್ತಾ ಇದೆ. 2026 ಹೇಗೆಲ್ಲ ಇರಬೇಕು ಥ್ರೂ ಔಟ್ ದ ಇಯರ್ ಅನ್ನೋದನ್ನು ನಾವು ಮ್ಯಾನಿಫೆಸ್ಟ್ ಮೂಲಕ ಈ ಥರ ವಿಷನ್ ಬೋರ್ಡ್ಗಳೆಲ್ಲ ಮಾಡ್ತೀವಿ. ಸೊ ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ನಮಗೆ ಬೇಕಾಗಿರೋವಂಥ ಆಸೆಗಳನ್ನ ಅಥವಾ ಥಿಂಗ್ಸ್ನ ನಾವು ಅದನ್ನ ರಿಯಾಲಿಸ್ಟಿಕ್ ಲೈಫಲ್ಲಿ ತೊಗೊಂಡು ಬರೋದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ. ಸೊ ನಾನು ಇದರಲ್ಲಿ ಎಲಾಬ್ರೇಟಾಗಿ ಹೇಳೋಕ್ಕಾಗಲ್ಲ. ಇನ್ ಕೇಸ್ ಏನಾದರೂ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ ಬೇಕು ಅಂದರೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ಪೂರ್ತಿಯಾಗಿ ನಿಮಗೆ ಅದರ ಅರ್ಥ ಬೇಕು ಅಂತಂದರೆ ನೀವು ಯೂಟ್ಯೂಬ್ಸಲ್ಲೆಲ್ಲ ನೋಡ್ಬೋದು. ಸೊ ಮ್ಯಾನಿಫೆಸ್ಟೇಷನಲ್ಲೇ ವಿಷನ್ ಬೋರ್ಡ್ ಕೂಡ ಒಂದು. ಸೊ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಟೆಕ್ನಿಕ್ಸ್ಗಳಿದ್ದಾವೆ. ವಾಟರ್ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಥವಾ ನಾವು ಜರ್ನಲ್ ಬರೆಯೋ ಥರ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಇನ್ನೊಂದಿದೆ ವಿಷನ್ ಬೋರ್ಡ್. ಸೊ ಇದರಲ್ಲಿ ಈಸಿಯೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ವಿಷನ್ ಬೋರ್ಡ್ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ಕೊಡ್ತೀನಿ, ಯಾವ ಥರ ವಿಷನ್ ಬೋರ್ಡಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಲ್ಲ. ಸೊ ಸಿಂಪಲ್ ಟೆಕ್ನಿಕ್ಕು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ತುಂಬ ಈಸಿಯಾಗಿ ಅರ್ಥ ಆಗೋವಂಥದ್ದೇ ವಿಷನ್ ಬೋರ್ಡ್. ಸೊ ನಮಗೆ ಸಬ್ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅದಕ್ಕೆ ಬೇಗ ಪಿಕ್ಚರ್ಸ್ ತುಂಬ ಅಟ್ರಾಕ್ಟ್ ಆಗುತ್ತೆ. ಸೊ ಆ ಪಿಕ್ಚರ್ಸ್ ನೋಡಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬೇಗ ಕೂತ್ಕೊಳ್ಳುತ್ತೆ, ಇದು ವರ್ಕೌಟ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ ವಿಷನ್ ಬೋರ್ಡ್. ಸೊ ದಿಸ್ ಈಸ್ ಮೈ 2026 ವಿಷನ್ ಬೋರ್ಡ್. ದಿಸ್ ಈಸ್ ಮೈ ಫಸ್ಟ್ ವಿಷನ್ ಬೋರ್ಡ್ ಅಂತ ಹೇಳ್ಬೋದು. ನಾನು 2025ಅಲ್ಲಿ ಆಲ್ರೆಡಿ ವಿಷನ್ ಬೋರ್ಡ್ ಮಾಡಿದ್ದೆ, ಬಟ್ ಈ ಥರ ಅಲ್ಲ. ಸೊ ಡಿಜಿಟಲ್ ಆಗಿ ಮಾಡ್ಕೊಂಡಿದ್ದೆ. ಡಿಜಿಟಲ್ ಇನ್ ದ ಸೆನ್ಸ್, ನೀವು ಫೋನಲ್ಲಿ ವಾಲ್ಪೇಪರ್ ಹಾಕಿ ಮಾಡ್ಕೊಳ್ಬೋದು ವಿಷನ್ ಬೋರ್ಡ್ನ. ನಾನು ಆಲ್ರೆಡಿ ಮಾಡಿದ್ದೆ 2025ಅಲ್ಲಿ ಆಲ್ರೆಡಿ ನಾನು ಡಿಜಿಟಲ್ ಆಗಿ ಮಾಡ್ಕೊಂಡಿದ್ದೆ ವಿಷನ್ ಬೋರ್ಡ್ನ. ನಿಮಗೆ ಇಲ್ಲಿ ಪಿಕ್ ಹಾಕಿರ್ತೀನಿ. ಸೊ ಆಲ್ಮೋಸ್ಟ್ 50% ನನಗೆ ಅದು ರಿಯಲಿಸ್ಟಿಕ್ ಲೈಫಲ್ಲಿ ಬಂದಿದೆ. ನಾನು ಮುಂಚೆ ಎಲ್ಲ ಮಾಡ್ಕೊಳ್ದೇ ಇರೋ ಕೆಲಸನೆಲ್ಲ, ನನ್ನ ಡ್ರೀಮ್ ಎಲ್ಲನೂ 2025ಅಲ್ಲಿ ಆಗಿದೆ. ಸೊ ವರ್ಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ವಿಷನ್ ಬೋರ್ಡ್ನ ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ 2026 ವಿಷನ್ ಬೋರ್ಡ್ ಆಗಿರುತ್ತೆ. ಸೊ ಇದನ್ನು ತುಂಬ ಆಸೆ ಪಟ್ಟು ನಾನು ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಯಾವುದೆಲ್ಲ ಮಾಡ್ಕೊಂಡಿದ್ದೀನಿ ಅಂತ. ಮಿಡಲ್ ಆಫ್ ದ ಇಯರಲ್ಲಿ ನಾನು ಮಾಡಿದ್ದು. ನಾನು ಗೊತ್ತಿದ್ದು ಸಹ ಆವಾಗಲೇ ವಿಷನ್ ಬೋರ್ಡ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದು ನಾನು ಆವಾಗಲೇ. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಮ್ಯಾನಿಫೆಸ್ಟೇಷನಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದು ಹಾಫ್ ಆಫ್ ದ ಇಯರ್, ಲೈಕ್ ಲಾಸ್ಟ್ 10 ಮಂತ್ ಬ್ಯಾಕ್ ಅನಿಸುತ್ತೆ. ಸೊ ಆವಾಗ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು. ಸೊ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು ವಿಷನ್ ಬೋರ್ಡ್ ಹೇಗೆಲ್ಲ ಮಾಡೋದು, ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಎಲ್ಲ. ಸೊ 2025ಅಲ್ಲಿ ನಾನು ಯಾವ ಥರ ವಿಷನ್ ಬೋರ್ಡ್ ಮಾಡ್ಕೊಂಡಿದ್ದೆ ಅಂತ ಫಸ್ಟ್ ನೋಡೋಣ. ಆಮೇಲೆ 2026ಗೆ ನಾನು ಯಾವ ಥರ ವಿಷನ್ ಬೋರ್ಡ್ನ ಮಾಡಿದ್ದೀನಿ ಅಂತ ನೋಡ್ಕೊಳ್ಳೋಣ ಬರೋಣ. 2025ಗೆ ಹೇಳಕ್ಕೆ ಬಂದರೆ, ನಾನಿಲ್ಲಿ ಡಿಜಿಟಲ್ ಆಗಿ ಮಾಡ್ಕೊಂಡಿದ್ದು. ನಾನು ಯಾವ ಥರ ಕ್ಯಾನ್ವಸ್ ಬೋರ್ಡಲ್ಲಿ ಏನೂ ಮಾಡಿರಲಿಲ್ಲ. ವಿಷನ್ ಬೋರ್ಡ್ನ ನಾವು ಯಾರು ಬೇಕಾದರೂ ಮಾಡ್ಬೋದು. ನೀವು ಡಿಜಿಟಲ್ ಆಗಿ ಮಾಡ್ಕೊಬೋದು, ಅಂದರೆ ನಿಮ್ಮ ಫೋನ್ ಸ್ಕ್ರೀನಲ್ಲಿ ವಾಲ್ಪೇಪರ್ ಆಗಿ ಕೂಡ ಕೊಲ್ಯಾಜ್ ಮಾಡ್ಕೊಳ್ಬೋದು. ಸೊ ನಾನು 2025ಅಲ್ಲಿ ಮಾಡ್ಕೊಂಡಿದ್ದು ಅದೇ ಥರನೇ. 2025ಗೆ ವಿಷನ್ ಬೋರ್ಡ್ನ ಯಾವ ಥರ ಮಾಡ್ಕೊಂಡಿದ್ದೆ ಅಂತ ನೋಡೋಣ. ಸೊ ನಾನು ಹೇಳ್ದಾಗೆ ಡಿಜಿಟಲ್ ಆಗಿ ಮಾಡ್ಕೊಂಡಿದ್ದೆ. ನಾನು ವಾಲ್ಪೇಪರಲ್ಲಿ ಹಾಕ್ಕೊಂಡಿದ್ದೆ ಯಾವ ಥರ ಅಂತ. ಸೊ ಫಸ್ಟಿಂದ ಬರಬೇಕು ಅಂತಂದರೆ ಈ ಥರ ನಾನು ಮಾಡ್ಕೊಂಡಿದ್ದೆ. ದಿಸ್ ಇಸ್ ಮೈ ವಾಲ್ಪೇಪರ್. ಓಕೆ, ಫಸ್ಟ್ ಬರೋದಾದರೆ ಇಲ್ಲಿ ಸ್ಕಿನ್ ರಿಲೇಟೆಡ್ ಬರುತ್ತೆ. ಸ್ಕಿನ್ ರಿಲೇಟೆಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಫುಡ್ ಬಗ್ಗೆ, ಆ್ಯಂಡ್ ಈ ಕಡೆ ಬಂದರೆ ಎಂಡಿಂಗಲ್ಲಿ ಫ್ಲ್ಯಾಟ್ ಟಮ್ಮಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಹೇರ್ ಇಲ್ಲಿ ಬಂದರೆ ಅಮೌಂಟ್, ಮನಿ ಮ್ಯಾನಿಫೆಸ್ಟೇಷನ್ ಅಂತ ಏನು ಕರಿತೀವಿ, ಮನಿ ಮ್ಯಾನಿಫೆಸ್ಟೇಷನ್ನು. ಈ ಕಡೆ ಎಲ್ಲ ಸ್ಲೋಗನ್ಸ್, ಮೈ ಬ್ಯಾಂಕ್ ಅಕೌಂಟ್ ಗ್ರೋಸ್ ಎವ್ರಿ ಡೇ, ಕ್ಲಿಯರ್ ಸ್ಕಿನ್, ಶೈನಿ ಹೇರ್, ಫಿಟ್ ಬಾಡಿ, ಹೆಲ್ತಿ ಮೈಂಡ್, ಆ ಥರ. ಇಲ್ಲಿ ಬಂತಂದರೆ ಇಲ್ಲಿ ನಂದು ಮೇನ್ ಆಸೆ ಇದ್ದಿದ್ದು ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದು ಏನು ಹೇಳ್ತಾರೆ, ದುಡ್ಡಿದ್ರೂ ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋ ಥರ ಹೇಳ್ತಾರಲ್ಲ, ಆ ಥರ. ಸೊ ಅದು ಟೈಮ್ ಕೂಡ ಬರಬೇಕು ಅಂತ ಹೇಳ್ತಾರಲ್ವ, ಅದಕ್ಕೆ ಪರ್ಟಿಕ್ಯುಲರಾಗಿ ಟೈಮ್ ಕೂಡ ಬರಬೇಕಾಗಿತ್ತೇನೋ. ಸೊ ಅದೇ ಟೈಮಲ್ಲಿ ನಾನು ಮಾಡಿಸ್ಕೊಂಡಿದ್ದಾಯಿತು. ಸೊ ಇಲ್ಲಿ ಕ್ಲಿಯರಾಗಿ ನೋಡ್ಬೋದು ಮಾಂಗಲ್ಯ ಚೈನ್ ಇದೆ.
ಆ್ಯಂಡ್ ಇಲ್ಲಿ ಬಂತು ಅಂತಂದರೆ ಜ್ಯುವೆಲರೀಸ್ ಇದೆ, ಗೋಲ್ಡ್ ಜ್ಯುವೆಲರೀಸು. ಸೊ ಇದರಲ್ಲಿ ಒಂದು ಆಲ್ರೆಡಿ ಆಗೋಗಿದೆ. ಸೊ ಎರಡನೇ ಮ್ಯಾನಿಫೆಸ್ಟೇಷನ್ ನಂದು ವರ್ಕೌಟ್ ಆಗಿದೆ. ಇಲ್ಲಿ ಒಂದು ಬೇಬಿ ಇದೆ, ಗರ್ಲ್ ಬೇಬಿ. ಸೊ ಆಲ್ರೆಡಿ ಗರ್ಲ್ ಬೇಬಿ ಆಗಿದೆ. ಆ್ಯಂಡ್ ಇಲ್ಲಿ ಸಾಯಿಬಾಬಾ ಫೋಟೋ ಇದೆ, ನಾನು ಯಾವಾಗಲೂ ಪೂಜೆ ಮಾಡೋ ಅಂಥದ್ದು ಸಾಯಿಬಾಬಾ ಫೋಟೋ ಇದೆ. ಆ್ಯಂಡ್ ಇಲ್ಲಿ ಮೇಕಪ್ದು ಇಲ್ಲಿದೆ, ಮೇಕಪ್ದು. ಸೊ ನಾನು ಯೂಶಲಿ ಮೇಕಪ್ಗೆಲ್ಲ ಹೋಗ್ತಾಯಿದ್ದೀನಿ, ಸೊ ಅದರದ್ದು ಬಗ್ಗೆ ಇದೆ. ಆ್ಯಂಡ್ ಇಲ್ಲಿ ಸಿಲ್ಕ್ ಸ್ಯಾರೀಸ್ದಿದೆ. ಸಿಲ್ಕ್ ಸ್ಯಾರೀಸ್ ಆ್ಯಕ್ಚುಲಿ ಏನಂತಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಬಿಸ್ನೆಸ್ಸು, ಬಟ್ ಅದೇನಾಯ್ತೇನೋ ನನಗೆ ಸೂಟ್ ಆಗಲಿಲ್ವೋ ಏನೋ ಗೊತ್ತಿಲ್ಲ. ಸೊ ಅದನ್ನು ನಾನು ನಿಲ್ಲಿಸ್ಬಿಟ್ಟೆ. ಆ್ಯಂಡ್ ಇಲ್ಲಿ ಬಂತು ಅಂದರೆ ಇಲ್ಲಿ ಶಾಪಿಂಗ್ದಿದೆ. ಯೂಶಲಿ ಎಲ್ಲ ಶಾಪಿಂಗ್ ಇಷ್ಟಪಡ್ತೀವಿ, ಸೊ ಶಾಪಿಂಗ್ದು ಮಾಡ್ತಾ ಇರ್ತೀನಿ ಅವಾಗವಾಗ. ಆ್ಯಂಡ್ ಇಲ್ಲಿ ಅಗೇನ್ ಮನಿ ಮ್ಯಾನಿಫೆಸ್ಟೇಷನ್ ಏನಂತ ಕರಿತೀವಿ, ಮನಿ ಮ್ಯಾನಿಫೆಸ್ಟೇಷನ್ದಿದೆ. ಸೊ ಇಷ್ಟಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೊನೆಯಲ್ಲಿ ಏನಿದೆ, ಹೋಮ್ ಇದೆ, ಮನೆ ಇದೆ. ಇಲ್ಲಿ ಮನೆ ಕಾಣಿಸ್ತಾ ಇದೆ, ಮನೆ ಇದೆ. ಐ ವಾಂಟ್ ಟು ಲೀವ್ ಇನ್ ಮೈ ಓನ್ ಹೌಸ್ ಅಂತ ಏನಿದೆ, ಸ್ವಂತ ಮನೆಯಲ್ಲಿ ಇರಬೇಕು ಅನ್ನೋ ಆಸೆ ನನಗಿತ್ತು. ಸೊ ಅದು ಕೂಡ ವರ್ಕೌಟ್ ಆಗ್ತಿದೆ. ಅತಿ ಶೀಘ್ರದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಷ್ಟೇ, ಇಷ್ಟು ನಾನು ಮಾಡ್ಕೊಂಡಿದ್ದಿದ್ದು ಚಿಕ್ಕದಾಗೆ ನಾನು ಮಾಡ್ಕೊಂಡಿದ್ದು. ಏನೆಲ್ಲ ನನಗೆ ಮುಂದಿನ ವರ್ಷದಲ್ಲಿ ಬೇಕು ಅಥವಾ ಈ ವರ್ಷದಲ್ಲಿ ನನಗೆ ಬೇಕು ಅಂತೆಲ್ಲ ಮಾಡ್ಕೊಂಡಿದ್ದು. ಸೊ ಡಿಜಿಟಲ್ ವಿಷನ್ ಬೋರ್ಡ್ನ ನಾನು ಮಾಡ್ಕೊಂಡಿದ್ದೆ. ಸೊ 2026ಗೆ ಬಂದರೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ ಮೈ 2026 ವಿಷನ್ ಬೋರ್ಡ್. ಸೊ ಈ ಥರ ಕ್ಯಾನ್ವಸಲ್ಲಿ ಮಾಡ್ಕೊಂಡಿದ್ದೀನಿ. ತುಂಬ ಥಿಂಗ್ಸ್ಗಳಿದ್ದಾವೆ ಇದರಲ್ಲಿ, ನನಗೆ ಆಗಬೇಕಾಗಿರೋದು ಎಲ್ಲ, ನನ್ನ ಆಸೆಗಳು ಎಲ್ಲ ಇದರಲ್ಲಿದೆ. ಸೊ ಫಸ್ಟ್ ಬರೋಣ. ಈಗ ನಾನು ಸೋಷಲ್ ಮೀಡಿಯಾ ಸ್ಟಾರ್ಟ್ ಮಾಡಿರೋದ್ರಿಂದ, ಸೊ ಬ್ಲಾಗಿಂಗ್ ಜರ್ನಿ ಮಾಡಿರೋದ್ರಿಂದ ನನಗೆ ಇಲ್ಲಿ ಐ ಆಲ್ವೇಸ್ ಗೋ ವೈರಲ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮನಿ ಮ್ಯಾನಿಫೆಸ್ಟೇಷನ್, ಯೂಶಲಿ ಎಲ್ಲರಿಗೂ ಮನಿ ಬೇಕೇ ಬೇಕು. ಸೊ ಅದಕ್ಕೆ ಐ ಆಮ್ ರಿಚ್ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬ್ಯಾಲೆನ್ಸ್ ಅಕೌಂಟ್ ಎಷ್ಟಿರಬೇಕು ಅನ್ನೋದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಮನಿ ಮ್ಯಾನಿಫೆಸ್ಟೇಷನ್, ಲಕ್ಸುರಿ ಲೈಫ್, ಸ್ಕಿನ್. ಎಲ್ಲ ಹುಡುಗಿಯರು ಮ್ಯಾನಿಫೆಸ್ಟ್ ಮಾಡೋದು ಕ್ಲಿಯರ್ ಸ್ಕಿನ್ ಬೇಕು ಅಂತ ಎಲ್ಲ. ಸೊ ಆಲ್ಮೋಸ್ಟ್ ಎಲ್ಲರ ಲಿಸ್ಟಲ್ಲೂ ಇರುತ್ತೆ ಅಂತ ಅಂದ್ಕೊತೀನಿ. ಇದು ಕೂಡ ಸ್ಕಿನ್ ರಿಲೇಟೆಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಬಂತು ಅಂದರೆ ಸೇವಿಂಗ್ಸ್, ನನ್ನ ಅಕೌಂಟ್ ಅಲ್ಲಿ ಸೇವಿಂಗ್ಸ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶುವಲ್ ಇಲ್ಲೂ ಕೂಡ ವ್ಲಾಗಿಂಗ್ದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನು ಹಸ್ಬೆಂಡ್, ವೈಫ್ ಆ್ಯಂಡ್ ಮಗು ಹ್ಯಾಪಿ ಆಗಿರೋ ಥರ ಇಲ್ಲೊಂದು ಪಿಕ್ಚರ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ಗೋಲ್ಡ್ ಜ್ಯುವೆಲರಿ, ನಾನು ಲಾಸ್ಟ್ ಇದರಲ್ಲಿ ಹಾಕ್ಕೊಂಡಿದ್ದಂಗೆ ಇದು ಗೋಲ್ಡ್ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ. 2026 ಈಸ್ ಮೈ ಇಯರ್ ಅಂತ ಹಾಕ್ಕೊಂಡಿದ್ದೀನಿ. ಪಾಸಿಟಿವಿಟಿ. ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಶಿರಡಿ. ಸೊ ಶಿರಡಿ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಲಾಸ್ಟ್ ಇಯರ್ ಹೋಗಬೇಕಿತ್ತು. ಅದು ನನಗೇನಂತಾರೆ ಟೈಮ್ ಕೂಡ ಬರ್ತಾಯಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಟೈಮ್ ಕೂಡ ಬರ್ತಾಯಿಲ್ಲ. ಈ ಮಂತಲ್ಲಿ ನಾನು ಹೋಗಬೇಕಿತ್ತು. ಸೊ ಏನಾಯಿತು, ಎಲ್ಲ ಫ್ಯಾಮಿಲಿ ಹೋಗಬೇಕಾಗಿತ್ತು. ತಾತ ಅಜ್ಜಿ ಅವ್ರದ್ದೆಲ್ಲನೂ ಟಿಕೆಟ್ ಬುಕ್ ಆಯಿತು. ನಮ್ಮದು ಟಿಕೆಟ್ ಬುಕ್ ಆಗಲೇ ಇರಲಿಲ್ಲ. ಸೊ ಅದು ಕೂಡ ಇದಾಯಿತು. ನೋಡೋಣ 2026ಅಲ್ಲಿ ನಾನು ಶಿರಡಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಶಿರಡಿ ಇನ್ನೊಂದು ದೇವಸ್ಥಾನದ್ದು ನಾನು ಪಿಕ್ಚರ್ ಹಾಕಿದ್ದೀನಿ. ಇಲ್ಲಿ ಲಾಟ್ಸ್ ಆಫ್ ಫ್ರೂಟ್ಸ್, ಹೆಲ್ದಿ ಫುಡ್ಸ್ ಬಗ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ಬಂತಂದರೆ ಫ್ಲ್ಯಾಟ್ ಟಮ್ಮಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂತು ಅಂದರೆ ಲಾಂಗ್ ಹೇರ್ಸ್ ಹಾಕ್ಕೊಂಡಿದ್ದೀನಿ. ನಂದು ಆಲ್ರೆಡಿ ಲಾಂಗ್ ಹೇರ್ ಇದೆ. ಸೊ ಲಾಂಗ್ ಹೇರ್ ನಂದು ಹಾಗೆ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ 888 ಪೋರ್ಟಲ್ದು ಹಾಕ್ಕೊಂಡಿದ್ದೀನಿ. 888 ಪೋರ್ಟಲ್ ಅಂದರೆ ಇದು ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದೇ. ಸೊ ಲಕ್ ಆ್ಯಂಡ್ ಅಬಂಡೆನ್ಸ್ದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸಿಲ್ವರ್ದು ಹಾಕ್ಕೊಂಡಿದ್ದೀನಿ. ಸಿಲ್ವರ್ ಐಟಮ್ಸ್, ಪೂಜಾ ಐಟಮ್ಸ್ ಏನಿದೆ ಅದನ್ನು ನಾನು ಈ ವರ್ಷದಲ್ಲಿ ತೊಗೊಳ್ಬೇಕು ಅಂತ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ವಾಟರ್ದು ಹಾಕ್ಕೊಂಡಿದ್ದೀನಿ. ಸ್ಟೇ ಹೈಡ್ರೇಟೆಡ್ ಅಂತ ಏನಿರುತ್ತೆ, ನಮ್ಗೆ ಮೋಟಿವೇಟ್ ಮಾಡುತ್ತೆ ಯಾವಾಗಲೂ ಹೈಡ್ರೇಟ್ ಆಗಿರೋದಕ್ಕೋಸ್ಕರ. ಸೊ ಅದಕ್ಕೆ ಇಲ್ಲೊಂದು ಹಾಕ್ಕೊಂಡಿದ್ದೀನಿ. ನಾನು ಯಾವಾಗಲೂ ಬ್ಲಾಗ್ನ ಕನ್ಸಿಸ್ಟೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಮಂತ್ ಮಾಡಿದ್ರೆ 1 ಮಂತ್ ಮಾಡಲ್ಲ. ಸೊ ನೆಕ್ಸ್ಟ್ ಬಂದರೆ ಇಲ್ಲಿ ಕಾರ್ ಪಿಕ್ಚರ್ನ ಹಾಕ್ಕೊಂಡಿದ್ದೀನಿ. ಸೊ ನನಗೆ ವೈಟ್ ಕಲರ್ ಕಾರ್ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಈ ವರ್ಷ ನೋಡೋಣ ಕಾರ್ ಏನಾದರೂ ತಗೊಳ್ಳೋ ಥರ ಆದರೆ ಅದಕ್ಕೋಸ್ಕರ ಅಂತಲೇ ಇಲ್ಲೊಂದು ಕಾರ್ ಪಿಕ್ಚರ್ ಲಾಸ್ಟ್ 2025 ವಿಷನ್ ಬೋರ್ಡ್ ಏನಿದೆ ಅದಕ್ಕೂ ಕೂಡ ಹಾಕಿದ್ದೆ.
ಸೊ ಅನ್ಫಾರ್ಚುನೇಟ್ಲಿ ಅದು ಆಗಿಲ್ಲ. ಇಲ್ಲಿ ಏನಂತಂದರೆ ಅದು ಇದೆಲ್ಲನೂ ಈ ವರ್ಷದಲ್ಲೇ ಆಗಬೇಕು ಅನ್ನೋದು ಏನಿಲ್ಲ. ಸೊ ನಾವು ಅದಕ್ಕೆ ಚೆನ್ನಾಗಿ ಪರಿಶ್ರಮ ಪಟ್ಟರೆ ಅದು ಆಗೋ ಅಂಥದ್ದು. ಇನ್ ಕೇಸ್ ಅದಾಗಿಲ್ಲ ಅಂತಂದ್ರೂ ನೀವೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಯರ್ ಅದು ಆಗಬಹುದು. ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ವರ್ಕ್ ಮಾಡಬೇಕು. ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ಏನು, ಮ್ಯಾನಿಫೆಸ್ಟ್ ಮಾಡಿ ನೀವು ಕುತ್ಕೊಳ್ಳೋ ಅಂಥದ್ದೇನು ಅಲ್ಲ, ನೀವು ವರ್ಕ್ ಮಾಡಬೇಕು ಅದಕ್ಕೋಸ್ಕರ. ನೀವು ಇನ್ ಕೇಸ್ ಎಕ್ಸಾಂಪಲ್ ಇವಾಗ ತಕ್ಷಣವೇ ನಿಮಗೆ ಒಂದು 10,000 ಅಮೌಂಟ್ ಬೇಕು ಅಂತಂದರೆ ಸುಮ್ಮನೆ ಕುತ್ಕೊಂಡು ನನಗೆ ಅಮೌಂಟ್ ಬೇಕು ಅಂತಂದರೆ ಅದು ಆಗಲ್ಲ, ಅದು ವರ್ಕೌಟ್ ಆಗೋದಿಲ್ಲ. ನೀವು ಕಷ್ಟಪಟ್ಟಿದ್ರೇ ಅದು ಅಮೌಂಟ್ ಬರೋಕ್ಕೆ ಸಾಧ್ಯ. ಅಥವಾ ನೀವು 10,000 ಅಂತಲ್ಲ, 10 lakh ಆಗಿರ್ಬೋದು, 10 crore ಆಗಿರ್ಬೋದು, ಅದಕ್ಕೆಲ್ಲ ಕುತ್ಕೊಂಡು ಜಾಗದಲ್ಲೇ ಏನೋ ಕೆಲಸ ಮಾಡ್ದಲೇ ನಿಮಗೆ ಅಮೌಂಟ್ ಬರೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಆಲ್ಸೋ ಎಲ್ಲನೂ ಅದೇ ಥರದ್ದೇ. ಸ್ಕಿನ್ ಆಗಿರ್ಬೋದು, ಎಕ್ಸಾಂಪಲ್ ಹುಡುಗಿರಿಗೆ ಎಲ್ಲರಿಗೂ ಇಷ್ಟ ಆಗೋದು ಸ್ಕಿನ್. ನಾವು ಸ್ಕಿನ್ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಅದಾಗೋದಿಲ್ಲ. ನಾವು ಅದ್ರ ತಕ್ಕಂತೆ ವರ್ಕ್ ಮಾಡಬೇಕು, ನಾವು ಸ್ಕಿನ್ ಕೇರ್ ಮಾಡಬೇಕು, ನಾವು ಹೈಡ್ರೇಟ್ ಆಗಿರಬೇಕು. ಆ್ಯಸ್ ಯೂಶ್ವಲ್ ನಾನು ಬರ್ಕೊಂಡಿರೋದಿಲ್ಲ, ಹೈಡ್ರೇಟ್ ಫ್ರೂಟ್ಸ್ ಆಗಿರ್ಬೋದು, ಹೆಲ್ದಿ ಫುಡ್ಸ್, ಅದರಿಂದ ನಮ್ಮ ಸ್ಕಿನ್ನು ಚೆನ್ನಾಗಿ ಗ್ಲೋ ಆಗುತ್ತೆ. ಸೊ ಇದು ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ಹೆಂಗೆ ಅಂತಂದರೆ, ನಾವು ಏನು ಅನ್ಕೊತೀವೋ ಅದು ಆಗೋ ಅಂಥದ್ದು. ನಾವು ಆಲ್ರೆಡಿ ಆಗಿದೆ ಅನ್ನೋ ಥರ ನಾವು ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಎಕ್ಸಾಂಪಲ್ ಇವಾಗ ಸ್ಕಿನ್ ಕೇರೇ ಆಗಿರ್ಬೋದು. ನನ್ನ ಸ್ಕಿನ್ ಚೆನ್ನಾಗಿದೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ ಹೆಲ್ದಿ ಆಗಿದೆ, ನನ್ನ ಸ್ಕಿನ್ ಗ್ಲೋ ಆಗ್ತಾಯಿದೆ, ನನ್ನ ಸ್ಕಿನ್ ಕ್ಲಿಸ್ಟರ್ ಆ್ಯಂಡ್ ಕ್ಲಿಯರ್ ಆಗ್ತಾಯಿದೆ ಅಂತ ಹೇಳಿದ್ರೆ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ ಚೆನ್ನಾಗಿ ಆಗುತ್ತೆ. ಸೊ ಅದ್ರ ತಕ್ಕಂತೆ ನಾವು ಸ್ಕಿನ್ ಕೇರ್ ಆಗಿರ್ಬೋದು, ಹೈಡ್ರೇಟ್ ಆಗಿರ್ಬೋದು, ಅದೆಲ್ಲ ಮಾಡಬೇಕಾಗತ್ತೆ. ಸೊ ಸುಮ್ಮನೆ ನಾವು ಏನು ಮಾಡ್ದಲೇ ನಮ್ಮ ಸ್ಕಿನ್ ಹಿಂಗಾಗಬೇಕು ಹಂಗಾಗಬೇಕು ಅಂತ ಹೇಳ್ಕೊಂಡ್ರೆ ಏನೂ ಆಗೋದಿಲ್ಲ. ಸೊ ನೀವೆಲ್ಲ ಪೂರ್ತಿಯಾಗಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಲಿ, ವಿಷನ್ ಬೋರ್ಡ್ ಬಗ್ಗೆ ಆಗಲಿ ತಿಳ್ಕೊಬೇಕು ಅಂದರೆ ತುಂಬ ವೀಡಿಯೋಸ್ಗಳಿದ್ದಾವೆ. ಸೊ ಅದರಲ್ಲೆಲ್ಲ ನೋಡ್ಕೊಬೋದು. ತಿಳ್ಕೊಂಡು ಆಮೇಲೆ ನೀವು ಅದ್ರ ಬಗ್ಗೆ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡಿ. ಸೊ ಇದಿಷ್ಟು ನಂದು ವಿಷನ್ ಬೋರ್ಡ್ ಆಗಿರುತ್ತೆ. ವಿಷನ್ ಬೋರ್ಡ್ ಹೇಗೆ ಮಾಡೋದು ಅಂದರೆ, ಈ ಪಿಕ್ಚರ್ಸ್ ಎಲ್ಲ ನಿಮಗೆ ಪಿಂಟ್ರೆಸ್ಟ್ ಅಂತ ಆ್ಯಪ್ ಇರುತ್ತೆ. ಆ ಆ್ಯಪಲ್ಲಿ ನೀವು ತೊಗೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಿಮಗೆ ಎಕ್ಸಾಂಪಲ್ ಇವಾಗ ಹೆಲ್ದಿ ಆಗಿರಬೇಕು ಅಂತಂದರೆ ಹೆಲ್ದಿ ಅಂತ ಪಿಕ್ಚರ್ ಹಾಕಿ ವಿಷನ್ ಬೋರ್ಡ್ ಅಂತ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಪಿಕ್ಚರ್ಸ್ ಬರುತ್ತೆ. ಫ್ರೂಟ್ಸ್ ಬಗ್ಗೆ ಆಗಲಿ, ಹೆಲ್ದಿ ಫುಡ್ಸ್ ಬಗ್ಗೆ, ಅದ್ರ ಬಗ್ಗೆ ಹಾಕಿದ್ರೆ ಬರುತ್ತೆ. ಆ್ಯಂಡ್ ಯೂಟ್ಯೂಬ್ ಅಂದರೆ ಇವಾಗ ನಾನು ಸ್ಟಾರ್ಟ್ ಮಾಡಿರೋ ಜರ್ನಿ ಬಂದು ಯೂಟ್ಯೂಬ್. ಸೊ ಯೂಟ್ಯೂಬ್ದು ಬಗ್ಗೆ ಎಲ್ಲ ಸಿಗುತ್ತೆ ನಿಮಗೆ. ಸಿಲ್ವರ್ ಪ್ಲೇ ಬಟನ್ ಆಗಿರ್ಬೋದು, ಯೂಟ್ಯೂಬ್ ಮಾನಿಟೈಸೇಷನ್ ಎಲಿಜಿಬಿಲಿಟಿ ಅಂತೆಲ್ಲ ಆ ಥರ ಸಿಗೋ ಅಂಥದ್ದು ಎಲ್ಲ ಸಿಗುತ್ತೆ. ಸೊ ಕೆಲವರು ಹೆಂಗೆ ಅಂತಂದರೆ ವಿಷನ್ ಬೋರ್ಡನ್ನು ಥೀಮ್ ವೈಸ್ ಮಾಡ್ಕೊತಾರೆ. ಲೈಕ್ ಇವಾಗ ವಿಷನ್ ಬೋರ್ಡ್ ಇನ್ ಪಿಂಕ್ ಥೀಮ್ ಅಂತ, ಇಲ್ಲ ಚೆರಿ ರೆಡ್ ಥೀಮ್ ಆ ಥರ ಮಾಡ್ಕೊತಾರೆ. ಸೊ ನಾನು ಆ ಥರ ಥೀಮ್ ಏನು ಮಾಡ್ಕೊಂಡಿಲ್ಲ. ದಿಸ್ ಇಸ್ ಮೈ ಫಸ್ಟ್ ವಿಷನ್ ಬೋರ್ಡ್ ಆಗಿರೋದ್ರಿಂದ ಸೊ ರ್ಯಾಂಡಮ್ ಆಗಿ ಏನೇನು ಪಿಕ್ಚರ್ಸ್ ಸಿಗುತ್ತೆ ನನಗೆ ಬೇಗ ಹಾಕಿರೋ ಅಂಥದ್ದು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ನಿಮಗೆ ವಿಡಿಯೋ ಕ್ಲಿಪ್ಸಿಂಗ್ಸ್ ಹಾಕಿರ್ತೀನಿ ಇಲ್ಲಿ ಯಾವ ಥರ ಮಾಡೋದು ಅಂತ. ಸೊ ಅದನ್ನು ನೋಡಿ ಹೇಗೆಲ್ಲ ನಾನು ವಿಷನ್ ಬೋರ್ಡ್ನ ಮಾಡಿದ್ದೀನಿ ಅಂತ. ಸೊ ನೀವು ಏನಾದರೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಂದರೆ ನಿಮ್ಮ ಲೈಫಲ್ಲಿ ರಿಯಲಿಸ್ಟಿಕ್ಕಾಗಿ ಬರಬೇಕು ಅಂತಂದರೆ ನೀವು ಕೂಡ ವಿಷನ್ ಬೋರ್ಡ್ ಮಾಡ್ಬೋದು. ಇಂಥವರೇ ಮಾಡಬೇಕು ಅಂತ ಏನಿಲ್ಲ, ಯಾರಾದರೂ ಸಹ ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ನನಗೆ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅಂತಂದರೆ, ಹೀಗೆ ನಾನು ಯಾವುದೋ ವೀಡಿಯೋ ಸ್ಕ್ರೋಲ್ ಮಾಡಬೇಕಾದ್ರೆ ಏನು ಮ್ಯಾನಿಫೆಸ್ಟೇಷನ್ ಅಂತೆಲ್ಲ ತಿಳ್ಕೊಂಡೆ. ಸೊ ಯಾಕೆ ನಾನು ಟ್ರೈ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡಿದ್ದು. ಸೊ ನಂಗೆ ತುಂಬಾ ಆಗಿದೆ ಮ್ಯಾನಿಫೆಸ್ಟೇಷನಲ್ಲಿ. ಎಕ್ಸಾಂಪಲ್ ನಂದು ಮಂಗಲ್ ಚೈನ್ ಆಗಿರಬಹುದು. ಆ್ಯಂಡ್ ಆಲ್ಸೋ ನಾನು ಈ ಮನೆಯಲ್ಲಿ ಒಂದು ಟೈಮಲ್ಲಿ ನಮಗೆ ಮನೆಯೇ ಸಿಗ್ತಾಯಿಲ್ಲ, ಲೀಸ್ ಮನೆಯೇ ಸಿಗ್ತಾ ಇರಲಿಲ್ಲ ನಮ್ಮ ಬಜೆಟ್ಗೆ. ಸೊ ಆಲ್ಮೋಸ್ಟ್ 2 to 3 months ನಾನು ತುಂಬ ಮನೆ ಹುಡುಕಿದ್ದೀವಿ ನಾವೆಲ್ಲ. ನಾನೇನು ಮಾಡಿದೆ, ಒಂದು ರಿಚುವಲ್ ಹೇಳ್ಕೊಟ್ಟಿದ್ರು. ಆ ರಿಚುವಲಲ್ಲಿ ಹೇಳ್ಕೊಟ್ರು. ಆ ರಿಚುವಲಲ್ಲಿ ಈ ಥರ ನೀವು ಜರ್ನಲಲ್ಲಿ ಬರೆದು ಈ ಥರ ಈ ಸೌತ್ ಯಾವುದೋ ಡೈರೆಕ್ಷನಲ್ಲಿ ಇಡಬೇಕು ಅಂತ. ಸೊ ಅದೇ ಥರ ಮಾಡಿದೆ. ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಿದೆ. ಸೊ ನಂಗೆ ವಿತಿನ್ 2 daysಲ್ಲಿ ಅವರೇ ಕಾಲ್ ಮಾಡಿ ಇಲ್ಲಿದೆ ಮನೆ ಅಂತ ತೋರಿಸಿ, ಅದೇ ಸೆಕೆಂಡ್ ನಾವು ನೋಡಿದ ದಿನವೇ ಫಿಕ್ಸ್ ಮಾಡಿಕೊಂಡು ಅಡ್ವಾನ್ಸ್ ಎಲ್ಲ ಪೇಮೆಂಟ್ ಮಾಡಿ ಬಂದ್ವಿ. ನನಗೆ ಒಂಥರ ಮಿರಾಕಲ್ ಥರನೇ ಅನಿಸ್ಬಿಡ್ತು. ಬಿಕಾಸ್ ನಮ್ಗೆ ಮನೆಯೇ ಸಿಗೋದಿಲ್ಲ ಅನ್ನೋ ಥರ ರೇಂಜಿಗೆ ಬಂದುಬಿಟ್ಟಿದ್ವಿ. ಅದು ಅಮೌಂಟು ಕೂಡ ನಮಗೆ ಯಾವ ಥರ ಅಡ್ಜಸ್ಟ್ ಆಯಿತು ನಮಗೆ ಇವಾಗಲೂ ಸಹ ಗೊತ್ತಿಲ್ಲ. ಆ ಥರ
ನನಗೆ ಮಿರಾಕಲ್ ಅನಿಸಿದ್ದು. ಸೊ ಅವಾಗ ಅಂದ್ಕೊಂಡೆ ನಾನು ಮ್ಯಾನಿಫೆಸ್ಟೇಷನ್ ಈಸ್ ರಿಯಲ್ ಅಂತ. ಸೊ ನೆಕ್ಸ್ಟು ಮ್ಯಾನಿಫೆಸ್ಟೇಷನ್ ಅಂತ ಬಂದರೆ ಓನ್ ಹೌಸ್ ಅಲ್ಲಿ ಇರಬೇಕು ಅಂತ ಹಾಕ್ಕೊಂಡಿದ್ದು, ಅದು ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಸಹ ನಿಮಗೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಸುಮಾರು ಮ್ಯಾನಿಫೆಸ್ಟೇಷನ್ ಚಿಕ್ಕ ಪುಟ್ಟದೇ, ದೊಡ್ಡದೇ ಅಂತೇನಿಲ್ಲ, ಚಿಕ್ಕ ಪುಟ್ಟ ಮ್ಯಾನಿಫೆಸ್ಟೇಷನ್ ಕೂಡ ವರ್ಕ್ ಆಗುತ್ತೆ. ನೀವು ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅನ್ನೋದೆಲ್ಲನೂ ಅದ್ರ ತಕ್ಕಂತೆ ಓದಬೇಕು, ಅದು ಕೂಡ ಇರುತ್ತೆ. ಸೊ ನಿಮಗೆ ತಕ್ಷಣ ಅಮೌಂಟ್ ಬೇಕು, ಈ ಅಮೌಂಟ್ ನನಗೆ ಬೇಕು ಅಂತ ಯಾರೋ ಕೊಡೋದಿರುತ್ತೆ. ಸೊ ಅದು ಅವರಿನ್ನೂ ಕೊಟ್ಟಿರಲ್ಲ, ಇಂಥವ್ರಿಂದ ನನಗೆ ಈ ಅಮೌಂಟ್ ಬರಬೇಕು ಅಂತಂದರೆ ಅದು ಕೂಡ ನೀವು ಬರೆದಿಟ್ಕೊಂಡ್ರೆ ಆ ಥರ ಎಲ್ಲ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂತಂದರೆ ತುಂಬಾ ಅದರಲ್ಲಿ ಟೈಪ್ಸ್ ಇದೆ. ಸೊ 888 ಪೋರ್ಟಲ್ ಆಗಿರ್ಬೋದು, 1111 ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಆ ಥರ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಇಲ್ಲಿ ಹೇಳೋಕ್ಕಾಗಲ್ಲ. ನೀವು ವೀಡಿಯೋಸ್ ಏನಾದರೂ ನೋಡಬೇಕು ಅಂತಂದರೆ ನೋಡ್ಬೋದು ಅಷ್ಟೇ ಗೈಸ್. ಸೊ ಇನ್ನೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಆಗಿರ್ಬೋದು, ನನ್ನ ವಿಷನ್ ಬೋರ್ಡ್ ಬಗ್ಗೆ ಆಗಿರ್ಬೋದು. ಆಲ್ಸೋ ಈ ಇದರಲ್ಲಿ ನಂದು ಜರ್ನಲ್ ಕೂಡ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ಕೊಂಡಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಸೊ 2026 ಜರ್ನಲ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಡೈರಿ ಇಟ್ಕೊಂಡು ನಿಮ್ಗೆ ಏನೇನು ಥಿಂಗ್ಸ್ ಬೇಕೋ ಅದನ್ನೆಲ್ಲ ಬರೆದಿಟ್ಕೊಳ್ಳೋದೆ ಮ್ಯಾನಿಫೆಸ್ಟೇಷನ್ ಜರ್ನಲ್ ಅಂತ ಕರೀತಾರೆ. ನಿಮ್ಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಮ್ಯಾನಿಫೆಸ್ಟೇಷನ್ ಜರ್ನಲ್ ಅಂತ ಕೇಳಿದ್ರೆ ಹಾಕಿದ್ರೆ ಬುಕ್ಸ್ದೆಲ್ಲನೂ ಬಂದುಬಿಡುತ್ತೆ. ಸೊ ಇಲ್ಲಾಂದರೆ ನೀವು ಚಿಕ್ಕದಾಗಿ ಡೈರಿ, ನಾರ್ಮಲ್ ಡೈರಿ ಆದರೂ ಇಟ್ಕೊಬೋದು, ಇಲ್ಲ ನೋಟ್ಬುಕ್ ಥರ ಆದರೂ ಇಟ್ಕೊಬೋದು. ಅದರಲ್ಲಿ ನಿಮಗೆ ಏನೇನು ಬೇಕೋ ಅದನ್ನೆಲ್ಲನೂ ಬರ್ಕೊಳ್ಬೋದು. ನಿಮಗೆ ಯಾವುದೇ ರಿಯಲಿಸ್ಟಿಕ್ಕಾಗಿ ಬರಬೇಕು ಅನ್ನೋದನ್ನೆಲ್ಲ ನೀವು ಬರ್ಕೊಳ್ಬೋದು. ಸೊ ಫೈನ್, ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನನ್ನ ವಿಷನ್ ಬೋರ್ಡ್ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.